ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇದರಿಂದ ಕೆ ಇ ವತಿಯಿಂದ ಏನೊಂದು ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ ಏನು ಒಂದು ಇದನ್ನು ಲಿಂಕನ್ನು ಕ್ಲೋಸ್ ಮಾಡಿದರು. ಸೊ ಅದಕ್ಕೆ ಸಂಬಂಧಿಸಿದಂತೆ ಗೈಡ್ಲೈನ್ಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಮತ್ತು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಈಗಾಗಲೇ ಏನೋ ಒಂದು ನಾನ್ ಇನ್ ಸರ್ವಿಸ್ ಅಭ್ಯರ್ಥಿಗಳಿಗೆ ರ್ಯಾಂಕ್ ಲಿಸ್ಟ್ಗಳನ್ನು ಕೊಟ್ಟಿದ್ದರು. ಆದರೆ ಇನ್ ಸರ್ವಿಸ್ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 18 ತಾರೀಕಿಗೆ ಹೋಗಬೇಕು. ಇನ್ ಸರ್ವಿಸ್ ಅಂದರೆ ಯಾರು? ಗೌರ್ಮೆಂಟ್ ಎಂಪ್ಲಾಯಿ ಇರ್ತಾರಲ್ಲ, ಅವ್ರುಗಳಿಗೆ ಇನ್ ಸರ್ವಿಸ್ ಅಂತ ಕರೀತಾರೆ. ಅವ್ರುಗಳಿಗೆ ಲ್ಯಾಟ್ರಿ ಎಂಟ್ರಿ ಏನಾದರೂ ಕೋರ್ಸ್ ಮಾಡಬೇಕಂದ್ರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೆಂಗಳೂರು ಹೋಗಬೇಕಂತ ಹೇಳಿದ್ದಾರೆ. ಅದರ ಬಗ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಆ್ಯಸ್ ವೆಲ್ ಆ್ಯಸ್ ಆಪ್ಷನ್ ಎಂಟ್ರಿ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಮತ್ತು ಒಂದು ಸ್ಕೆಡ್ಯೂಲನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅಭ್ಯರ್ಥಿಗಳು, ನೀವು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ಅದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಫ್ರೀ ಇದೆ, ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು ಸ್ಕೆಡ್ಯೂಲ್ ರಿಲೀಸ್ ಆಗಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ, ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ 15 ತಾರೀಕಿಗೆ ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ವೆರಿಫಿಕೇಷನ್ ಡೌನ್ಲೋಡ್ ಮಾಡೋದು. ಆಮೇಲೆ ಈಚೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನೋಡಿರಿ 15ರಿಂದ 18 ತನಕ ಕೊಟ್ಟಿದ್ದಾರೆ. ಎಲ್ಲಿ ತನಕ? 18. ಇವತ್ತು ತಾರೀಕೆಷ್ಟು? 16. ಆಮೇಲೆ ಏನಪ್ಪ ಅಂತಂದರೆ ಅದ್ರ ಜೊತೆಗೆ ಪೇಮೆಂಟು ಪ್ಲಸ್ 2 ಮಾಡಲಿಕ್ಕೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೂಕ್ ರಿಸಲ್ಟ್ ನಿಮಗೆ 18ನೇ ತಾರೀಕಿಗೆ ರಾತ್ರಿ 8 ಗಂಟೆಗೆ ಬರುತ್ತೆ. ಅದಾದಮೇಲೆ ಮತ್ತೆ ನಿಮ್ಮ ಮೂಕ್ ರಿಸಲ್ಟ್ ಬಂದಮೇಲೆ ಮತ್ತೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ, ಡಿಲೀಟ್ ಮಾಡಲಿಕ್ಕೆ, ರಿಮೂವ್ ಮಾಡಲಿಕ್ಕೆ, ಆ್ಯಡ್ ಮಾಡಲಿಕ್ಕೆ ಮತ್ತೇನು ಮಾಡ್ತಾರೆ, 18ರಿಂದ 23 ತಾರೀಕು ತನಕ ಟೈಮನ್ನು ಕೊಡ್ತಾರೆ. ಮತ್ತು ಫಸ್ಟ್ ರೌಂಡದ್ದು ಫೈನಲ್ ರಿಸಲ್ಟ್ ನಿಮಗೆ 23 ತಾರೀಕಿಗೆ ಬರುತ್ತೆ. ಓಕೆ, ಇದು ಒಂದು ಸೆಟ್ ಇದು. ಓಕೆ, 15ರಿಂದ 23 ತಾರೀಕು ತನಕ ಒಂದು ಫಸ್ಟ್ ರೌಂಡ್ ನಡೀತಿದೆ. ಆಮೇಲೆ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ನಿಮಗೆ 24 ಕೊನೆ ದಿನಾಂಕ ಇರುತ್ತೆ. 24ನೇ ತಾರೀಕಿಗೆ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಇಷ್ಟು ನಿಮಗೆ ಸ್ಕೆಡ್ಯೂಲ್ ರಿಲೀಸ್ ಮಾಡಿರುವಂಥದ್ದು. ಇದು ಎಲ್ಲರಿಗೂ ಅನ್ವಯವಾಗುತ್ತೆ. ಆಪ್ಷನ್ ಎಂಟ್ರಿಗಳನ್ನು ಮಾಡಿಕೊಳ್ಳ್ರಿ. ಮತ್ತೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಹಾಕಿ. ನಾನು ಈವ್ನಿಂಗ್ ಅಂದರೆ 7:30 8 ಗಂಟೆ ನಂತರ ಲೈವಲ್ಲಿ ಬಂದಿರ್ತೇನೆ. ಆವಾಗ ಕೂಡ ನೀವು ಹೇಳ್ಬೋದು.